ಪೇಷೆಂಟು ಚಿಕ್ಕಮಗಳೂರಿಂದ ಆಚೆ ನಮ್ಮ 30 ಕಿಲೋಮೀಟ್ರು ಅಲ್ಲಿಂದ ಇಲ್ಲಿ ಬಂದಿದ್ದೀವಿ ಸರ್. ರಸ್ತೆ ಬದಿಲಿ ಮಲಗಿದ್ರು ಅವರಿಗೆ ಸ್ತ್ರೀಯರ ಬಗ್ಗೆ ಅವ್ರಿಗೆ ಕಣ್ಣು ಕಾಣಲಿಲ್ಲ ಸರ್ ಗುಂಡೂರಾವ್ ಸರ್ಗೆ. ಅದೇ ಅವ್ರ ಹೆಂಡತಿ ಮಕ್ಕಳು ಬೀದಿಗೆ ಬಂದಿದ್ರೆ ಇಷ್ಟೊತ್ತಿಗೆ ಏನಾರು ಒಂದು ಭರವಸೆ ನೀಡಿದಾರೆ ಅವರು. ಗೃಹಲಕ್ಷ್ಮಿ ಬಸ್ಸು ಫ್ರೀ ಲೈಫ್ ಲಾಂಗ್ ಕೊಡ್ತಾರಾ? ಅಧಿಕಾರ 5 ವರ್ಷ ಆಯ್ತವ್ರಿಗೆ ಅಷ್ಟು ದಿವಸ ಕೊಡ್ತಾರೆ. ನಮ್ಗೆ ಅವ್ರೇನಾದ್ರು ಬರ್ಕೊಡ್ತಾರೆ ನಾವು ಲೈಫ್ ಲಾಂಗ್ ಕೊಡ್ತೀವಿ ಅಂತ. ರೇಷನ್ ಕಾರ್ಡ್ ಫಸ್ಟ್ ಮೆಂಬರ್ ಯಾರ್ದು ಇರ್ತದ ಅವ್ರಿಗೆ ಕೊಡ್ತಾ ಇದ್ದಾರೆ ಸರ್. ಆಶಾದವ್ರಿಗಂತ ಅಷ್ಟೇ ಗೃಹಲಕ್ಷ್ಮಿ ಕೊಡ್ತಾ ಇಲ್ಲ ರೀ ಸರ್ ಅವರು. ಹತ್ತಿಗೆ ಓದಿ ಮೇಕೆ ಗೃಹಲಕ್ಷ್ಮಿ ನಮಗೆ ಹೆಂಗೆ ಬರುತ್ತೆ ಆಶೆಗಳಿಗೆ? ನಾವು ಅತ್ತೆ ಸಸಿ ಹೊಡೆದಾಡಕ್ಕೆ ಬಿಡ್ಬೇಕಾ? ನಮ್ಮ ಕಡೆ ಅಂತೂ ಬಸ್ಸೇ ಇಲ್ಲ, ಕೆಂಪು ಬಸ್ಸು. ನಾವೆಲ್ಲ ಪ್ರೈವೇಟಲ್ಲೇ ಓಡಾಡಬೇಕು. ಇದು ಯಾರಿಗೆ ಅನ್ವಯಿಸುತ್ತೆ? ಗಂಡಸರಿಗೆ ಪೆಟ್ರೋಲ್ ಕಮ್ಮಿ ಮಾಡಲಿ, ಮತ್ತೆ ನಮಗೆ ಸಿಲಿಂಡರ್ ಕಮ್ಮಿ ಮಾಡಲಿ ಸರ್. ಇವ್ರು ಏನು ಇಲ್ಲ, ಇದು ಏನಕ್ಕೆ ಪ್ರಯೋಜನ? ಸರ್ಕಾರ ಸಾಲ ಮಾಡ್ಕೊಂಡು ನಮ್ಮ ತಲೆ ಮೇಲೆ ಹೊರ್ಸಕ್ಕ ಬೇರೆಯವರಿಗೆ. ಇಷ್ಟು ಸಣ್ಣ ಮಕ್ಕಳಿಗೆ ತೊಗೊಂಡು ಇಷ್ಟು ಥಂಡಿ ಚಳಿ ಇದೆ, ಇಷ್ಟರಲ್ಲಿ ನಾವು ಈ ಥರ ಮಕ್ಳಿಗೆ ತೊಗೊಂಡು ಬಂದೀವಿ. ಕರುಣೆನೇ ಇಲ್ವಾ? 3 ದಿವಸ ಆಯ್ತು. ಹಳ್ಳಿ ಒಳಗೆ ದುಡಿಯಂತರ್ಗೆ ಇಷ್ಟು ಕೀಳಾಗಿ ನೋಡ್ತಾರಲ್ಲ ಅವರು. ನಮ್ಗೋ ತಟ್ಟೆ ಸರ್. ನಮ್ಮನ್ನು ತಗೊಂಡ್ರದು ಸ್ವಯಂ ಸೇವಕರಾಗಂತೆ, ಅದು 1 ಗಂಟೆ ಕೆಲಸ ಅಂತೆ. ಆಮೇಲೆ ನಾವು 2 ಕೆಲಸಕ್ಕಂತೆ. ಆಯ್ತು ಸ್ವಾಮಿ, ನಾವು ಒಪ್ಪಿಗೆ ಅಂತೀವಿ. 2 ಕೆಲಸ ಕೊಡ್ಲಿ, 1 ಗಂಟೆ ಕೆಲಸ ಮಾಡಿ 7,000 ರೂಪಾಯಿ ಕೊಡ್ಲಿ. ನಾವು ನೀವು ಒಂದೇ ಇಲಾಖೆಯಲ್ಲಿ ಕೆಲಸ ಮಾಡೋದು ಅಂತ ನಮ್ಮ ಇಲಾಖೆ ಆರೋಗ್ಯ ಇಲಾಖೆಯವರು ಅಂತಾನೆ ಕನ್ಸಲ್ಟೇಟ್ ಮಾಡಿಲ್ಲ ಸರ್. 5,000 ರೂಪಾಯಿ ಸಂಬಳ ತಂದು ನಾವು ಜೀವನ ಮಾಡ್ತಿದ್ದೀವಿ ಅಂದರೆ 5,000 ರೂಪಾಯಿ ಒಂದು ಜೊತೆ ಬಟ್ಟೆ ಶ್ರೀಮಂತರದು. ಅದರಲ್ಲಿ ನಮಗಾದ್ರೂ ಒಂಚೂರು ಕರುಣೆ ತೋರಿಸಿ ನಮ್ಮ ಮೇಲೆ ಒಂಚೂರು ನೋಡಿ ನಮ್ಮನ್ನು ಕಂಡುಬಿಟ್ಟೆ ಅಂತ ನಾವು ಕೇಳ್ಕೊಂತೀವಿ. ನಮಗೆ ಸಂಬಳ ಫಿಕ್ಸ್ ಮಾಡಲಿ ಅಂತಲೇ ಬಂದಿರೋದು. ನಮಗೆ ಎಷ್ಟು ಕೊಡ್ತಿದ್ದಾರೆ ಸರ್ ಸಂಬಳ? 5,000 ರೂಪಾಯಿಗೆ ನಾವು ಇಷ್ಟು ಒಂದು ದಿನನೆಲ್ಲ ಮಾಡಬೇಕು ಕೆಲಸವ. ಗೃಹಲಕ್ಷ್ಮಿ ಕೊಡ್ತಾ ಇದ್ದಾರೆ, ಫ್ರೀ ಬಸ್ ಕೊಡ್ತಾ ಇದ್ದಾರೆ, ಅದಕ್ಕೆ ದುಡ್ಡಿಲ್ಲ ಅಂತ ಹೇಳ್ತಾರೆ ಸರ್. ಅದಕ್ಕೆ ಸರ್ ಸರ್ಕಾರ ಕೆಲಸ. ಟೀಚರ್ಸ್ಗಳು ಡೈಲಿ ಅವ್ರು ಓಡಾಡ್ತಾರೆ, ಅವರಿಗೆ ಆದ್ಯತೆ ಇದೆ. 60-70 ಸಾವಿರ ಸಂಬಳ. ನಮಗೆ ಕೂಲಿ ಕರ್ಮ. ನಾವು ಯಾವತ್ತು ಬಸ್ಸಿಗೆ ಹೋಗೋಣ ಸರ್? ಯಾವ ವಾರಕ್ಕೆ? ನಾವು ತಿಂಗಳಿಗೆ ಒಂದ್ಸಲನೂ ಹೋಗಲ್ವಲ್ಲ ಬಸ್ಸಿಗೆ. ನಮಗೇನು ಉಪಯೋಗ ಇಲ್ಲ. ನಮಗೆ ಕೊಡ್ತೀನಿ ನಾನು. ಇವಾಗ ಅತ್ತೆ ಸೊಸೆ ಒಂದೇ ಮನೇಲಿ ಇರ್ತೀವಿ. ಅತ್ತೆ ಬರುತ್ತೆ, ಸೊಸೆಗೆ ಬರಲ್ಲ. ಅದೇ ನಮಗೆ ಬರುತ್ತೆ. ನಮ್ಮ ಸಂಬಳ ಮಾತ್ರ ಬರೋದು. ನಮಗೆ ಗೃಹಲಕ್ಷ್ಮಿ ಬೇಕಾಗಿತ್ತ? ಅದೇ ಸರ್. ಬೇಕಾರೆ ಗಂಡಸರಿಗೆ ಪೆಟ್ರೋಲ್ ಕಮ್ಮಿ ಮಾಡಲಿ, ಮತ್ತೆ ನಮಗೆ ಸಿಲಿಂಡರ್ ಕಮ್ಮಿ ಮಾಡಲಿ ಸರ್. ಇವ್ರು ಏನು ಇಲ್ಲ, ಇದು ಏನಕ್ಕೆ ಪ್ರಯೋಜನ? ಸರ್ಕಾರ ಸಾಲ ಮಾಡ್ಕೊಂಡು ನಮ್ಮ ತಲೆ ಮೇಲೆ ಹೊರ್ಸಕ್ಕ ಬೇರೆಯವರಿಗೆ. ಇದೆಲ್ಲ ನಾವು ಒಪ್ಪಲ್ಲ ಸರ್. ನಮಗೆ ಇಲ್ಲಿ ಕಡ್ಡಾಯವಾಗಿ ಮಾಸಿಕ ಅದೇ 15,000 ಫಿಕ್ಸ್ ಮಾಡಿ ಕೊಡಬೇಕು. ರಸ್ತೆ ಬದಿಲಿ ಮಲಗಿದ್ರು ಅವರಿಗೆ ಸ್ತ್ರೀಯರ ಬಗ್ಗೆ ಅವ್ರಿಗೆ ಕಣ್ಣು ಕಾಣಲಿಲ್ಲ ಸರ್ ಗುಂಡೂರಾವ್ ಸರ್ಗೆ. ಅದೇ ಅವ್ರ ಹೆಂಡತಿ ಮಕ್ಕಳು ಬೀದಿಗೆ ಬಂದಿದ್ರೆ ಇಷ್ಟೊತ್ತಿಗೆ ಏನಾರು ಒಂದು ಭರವಸೆ ನೀಡಿದಾರೆ ಅವರು. ಅದು ಬಿಟ್ಬಿಟ್ಟು ಅವರು ನಿಮಗೆ ಗೃಹಲಕ್ಷ್ಮಿ ತಂದಿದ್ದೀವಿ, ಶಕ್ತಿ ಯೋಜನೆ ತಂದಿದ್ದೀವಿ, ಗೃಹ ಜ್ಯೋತಿ ತಂದಿದ್ದೀವಿ, ಅದನ್ನೆಲ್ಲ ನಮ್ಮ ಬರೀ ಆಶಾ ವರ್ಕರ್ಗೆ ಸರ್ ಮಾಡಿಲ್ಲ ಅವರು. ಇಡೀ ಕರ್ನಾಟಕಕ್ಕೆ ಮಾಡಿದ್ದಾರೆ. ಇಡೀ ಕರ್ನಾಟಕದ ಹೆಂಗಸರಿಗೆ ಅವರು ಶಕ್ತಿ ಯೋಜನೆ ಮಾಡಿದ್ದಾರೆ. ನಮ್ಮ ಮಾಸಿಕ ವೇತನ 15,000 ಆಗೋವರೆಗೂ ನಾವು ಸ್ಟ್ರೈಕ್ ನಿಲ್ಸಲ್ಲ ಸರ್. ದಿನೇಶ್ ಗುಂಡೂರಾವ್ ಸ್ವಲ್ಪ ಬಂದ್ರಂತ ಎಲ್ಲರೂ ಸಂತೋಷ ಆಗಿದ್ವಿ. ನಮ್ಮ ಮಕ್ಕಳು ಮರಿ ಹೋಗಿ ನೋಡ್ತೀವಿ. ನಾವು ನಮ್ಮ ಹಳ್ಳಿಗೆ ಇವತ್ತು ವಾಪಸ್ ಹೋಗ್ತೀವಿ ಅಂತಂದು ಆಸೆ ಇಟ್ಕೊಂಡಿದ್ವಿ. ಆದ್ರೆ ಅವ್ರು ನಮಗೆ ದೊಡ್ಡ ಮೋಸ ಮಾಡಿ ಹೋದ್ರು. ನಮ್ಗೆ ಅವರು ಬೀದೇ ಮಣಗಿಸ್ತಾರೆ ಅವರು ಅಂತಂದ್ರೆ ಅವ್ರಿಗೆ ನಮ್ಮ ಗೋಳು ತಟ್ಟದಂಗಿರಂಗಿಲ್ಲ. ಅವ್ರಿಗೆ ನಮ್ಮ ಗೋಳು ತಟ್ಟತದೆ ಸರ್. ಹಳ್ಳಿ ಒಳಗೆ ದುಡಿಯಂತರ್ಗೆ ಇಷ್ಟು ಕೀಳಾಗಿ ನೋಡ್ತಾರಲ್ಲ ಅವ್ರು ಇಂಥ ಮಾತು ನಮ್ಗೆ ಸಮಾಧಾನ ಮಾತು ಒಂದು ಹೇಳಿಲ್ಲ ಅವರು. ನೀವು ಮಾಡಿದ್ರಿ ಬಿಟ್ರಿ ಅಂದ್ರೆ. ಗೃಹಲಕ್ಷ್ಮಿ ಕೊಡ್ತೀಯಾರ ಮಹಿಳೆಯರಿಗೆ, ಅದು ಆ್ಯಡ್ ಆಗ್ತಾ ಇದೆ, ಹಂಗಾಗಿ ಜಾಸ್ತಿ ಮಾಡಲ್ಲ ಅಂತ. ಗೃಹಲಕ್ಷ್ಮಿ ಎಲ್ಲ ಮಹಿಳೆಯರಿಗೆ ಕೊಟ್ಟಂಗೆ ನಮಗೂ ಕೊಡ್ಲಿಕತ್ತೀರಿ. ನಾವೇನು ಆಶಾ ಕಾರ್ಯಕರ್ತೆಯರು ಬೇರೆ ಇಲ್ಲ. ನಾವು ಈ ಕೆಲಸ ಮಾಡ್ತಿದ್ದಿಲ್ಲ ಅಂದ್ರೆ ನಮಗೂ ನೀವು ಕೊಡ್ತಿದ್ರಿ. ಗೃಹಲಕ್ಷ್ಮಿ ಶಾಶ್ವತ ಇರೋದಿಲ್ಲ. ಇವತ್ತಿರುತ್ತೆ, ನಿಮ್ಮದು ಕೆಲಸ ಕುರ್ಚಿಗಳ ಮ್ಯಾಗ ಹೋಗುತ್ತೆ. ಹಾಗಾಗಿ ನಮಗೆ ಫಿಕ್ಸ್ ಪೇಮೆಂಟ್ ಫಿಕ್ಸ್ ಮಾಡಿರಿ. ರೇಷನ್ ಕಾರ್ಡ್ ಫಸ್ಟ್ ಮೆಂಬರ್ ಯಾರ್ದು ಇರ್ತದ ಅವ್ರಿಗೆ ಕೊಡ್ತಾ ಇದ್ದಾರೆ ಸರ್. ಆಶಾದವ್ರಿಗಂತ ಅಷ್ಟೇ ಗೃಹಲಕ್ಷ್ಮಿ ಕೊಡ್ತಾ ಇಲ್ಲ ರೀ ಸರ್ ಅವರು. ನೀವು ಕೋಟ್ಯಾಧೀಶರು ಆಗ್ತೀರಿ, ನೀವು ಎಲ್ಲನೂ ನುಂಗ್ತೀರಿ. ನಾವು ಅದನ್ನ ನೀವು ಇದಕ್ಕೆ ನಿಂತೀರಿ ಅಂದ್ರೆ ಎಲೆಕ್ಷನ್ಗೆ ನಿಂತ ತಕ್ಷಣನೇ ವರ್ಷ 2 ವರ್ಷದೊಳಗೆ ಕೋಟ್ಯಾಧೀಶರು ಆಗ್ತೀರಿ, 100 ಕೋಟಿ ಗಟ್ಟಲೆ ಆಸ್ತಿ ಗಳಿಸ್ತೀರಿ. ನಾವು 15 ವರ್ಷದ ಡ್ಯೂಟಿ ಮಾಡ್ತೀವಿ ಅಂತಂದ್ರೂ ಒಂದು ಜೋಪಡಿ ಬಿಟ್ಟು ಹೊರಗೆ ಬಂದಿಲ್ಲ. ನಾವೇನ ನಮಗೆ ಕಟ್ಕೊಳ್ಳೋಕೆ ಒಂದು ಮನಿನೂ ಕೊಟ್ಟಿಲ್ಲ. ನೀವು ಇಲೆಕ್ಷನ್ಗೆ ನಿಂತು ಮರ್ದಿನ ತಕ್ಷಣನೇ ನೀವು ಕೋಟ್ಯಾಧೀಶರು ಆಗ್ತೀರಿ. ನಿಮಗೆ ಎಂಥ ಸಂಬಳ ಬರ್ತದ, ನಮಗೆಂಥ ಸಂಬಳ ಬರ್ತದ? ನಾವು ಅದನ್ನು ಪ್ರಶ್ನೆ ಮಾಡ್ತೀವಿ. ತೆರಿಗೆ ಹಣ ಎಲ್ಲಿ ಹೋಯ್ತು? ನಮಗೆ ನೀವು ಬಜೆಟ್ ಮಂಡನೆ ಮಾಡ್ತೀರಿ. ಬಜೆಟ್ ಮಂಡನೆ ಮಾಡ್ದಂಥದನ್ನೇ ದುಡ್ಡು ನಮಗೆ ಯಾಕೆ ನೀವು ಅನ್ಸುತ್ತಾ ಇಲ್ಲ? ಅದೇ ನಾವು ಕೇಳೋದ್ರಿ. ನಾವು ಅವ್ರಿಗೆ ಏನು ಹೆಚ್ಚಿನ ಕೇಳಾತಿಲ್ಲಲ್ರಿ. ನಮ್ಮ ದುಡ್ಮಿ ತಕ್ಕ ಪ್ರತಿಫಲ ಕೊಡ್ರಿ ಅಂತೀವಿ. ನಮ್ಮ ದುಡ್ಮಿನಾದ್ರೂ ನೋಡ್ಕೊಡ್ಬೇಕಾ? ಅವರು ಹಳ್ಳಿ ಒಳಗೆ ಫ್ರಂಟ್ ಲೆವೆಲ್ ಅಂತಂದು ತಾವು ಕರೋನಾ ಟೈಮ್ನಾಗ ಇದನ್ನು ಮಾಡಿದ್ರು. ನಮ್ಗೆ ಏನು ಕೊಟ್ಟರು? ಹೂ ಮಳೆ ಸುರಿಸಿದ್ರು ಫ್ರಂಟ್ ಲೆವೆಲ್ ವಾರಿಯರ್ಸ್ ಅಂದ್ರೆ. ಆದ್ರೆ ಅದ್ರ ತಕ್ಕ ಏನು ನಮ್ಗೆ ಅಮೌಂಟ್ ಕೊಟ್ಟಿಲ್ಲ ಅವರು. ಅದಕ್ಕೆ ಈಗ ನಮ್ಗೆ ಎಷ್ಟು ದುಡಿಮೆ ಆಗ್ತೈತೆ ಅದ್ರ ತಕ್ಕ ಅದ್ರ ದುಡಿಮೆ ಪ್ರತಿಫಲ ಕೊಡಬೇಕಲ್ಲ, ದುಡ್ಡು. ಅದನ್ನು ಕೇಳ್ತೀವಿ. ಗೃಹಲಕ್ಷ್ಮಿ ಎಲ್ಲ ಸಾಮಾನ್ಯ ಜನಕ್ಕೂ ಕೊಡ್ತಾರೆ. ನಾವು ಒಂದು ಸಾಮಾನ್ಯ ಮಹಿಳೆ ಇದ್ರೆ ನಮಗೂ ಕೊಡ್ತಿದ್ದಿಲ್ಲ. ಅದಕ್ಕೂ ಇದಕ್ಕೂ ಕಾರಣನ ಅಲ್ಲ. ನಿಮಗೆ ಗೃಹಲಕ್ಷ್ಮಿ ಬೇಕಾ, ಸ್ಯಾಲ್ರಿ ಜಾಸ್ತಿ ಬೇಕಾ, ಯಾವ್ದು ಬೇಕು? ನಮ್ಗೆ ಸ್ಯಾಲ್ರಿನ ಜಾಸ್ತಿ ಬೇಕು ಸರ್. ಗುಂಡೂರಾವ್ ಸರ್ ಇವಾಗ ಬಂದಿದ್ರಲ್ವಾ, ಅವರು ಗೃಹಲಕ್ಷ್ಮಿ ಯೋಜನೆದು ಸೇರಿಬಿಟ್ಟು ದುಡ್ಡು ಹೇಳೋದ್ರಲ್ವಾ. ಗೃಹಲಕ್ಷ್ಮಿ ಯೋಜನೆ ದುಡ್ಡು ಅದಕ್ಕೆ ಯಾಕೆ ಸರ್ ಸೇರಿಸ್ತಾರೆ? ನಮಗೆ ಮನೆ ಹತ್ರ ಬಂದು ಓಟ್ ಹಾಕಿ ಅಂತ ಹೇಳಿ ಗೆಲ್ಸಿದ್ರೆ ಮಾತ್ರ ಗೃಹಲಕ್ಷ್ಮಿ ಯೋಜನೆ ಮಾಡ್ತೀವಿ ಅಂತೇಳಿ 2,000 ರೂಪಾಯಿ ಮಾಡಿರೋದವರು. ನಾವು ಕೇಳ್ತಾ ಇರೋದೇನಂದ್ರೆ, ಆಶಾ ಕಾರ್ಯಕರ್ತ ಏನು ಕೂಲಿ ಮಾಡ್ತಾ ಇದ್ದೀವಿ, ಏನು ಕೆಲಸ ಮಾಡ್ತಾ ಇದೀವಿ, 40 ಕೆಲಸನ, ಅದಕ್ಕೋಸ್ಕರ ನಮಗೆ ಸಂಬಳ 15,000 ವೇತನ ಮಾಡಿ ಅಂತ ನಾವು ಕೇಳ್ಕೊತಾ ಇರೋದು.
ಇಷ್ಟು ಸಣ್ಣ ಮಕ್ಳಿಗೆ ತೊಗೊಂಡು ಇಷ್ಟು ಥಂಡಿ ಚಳಿ ಇದೆ, ಇಷ್ಟರಲ್ಲಿ ನಾವು ಈ ಥರ ಮಕ್ಳಿಗೆ ತೊಗೊಂಡು ಬಂದೀವಿ. ಕರುಣೆನೇ ಇಲ್ವಾ? 3 ದಿವಸ ಆಯ್ತು ಇದೇ ಥರ ಇದ್ರೆ. ಎಲ್ಲ ಥರ ಕೆಲಸ ಕೊಡ್ತಾರೆ, ಕೆಲಸ ಮಾಡ್ತೀವಿ, ಆದ್ರೆ ನಮಗೆ ದುಡ್ದಟ್ಟ ತಕ್ಕ ವೇತನ ಬೇಕು ನಮಗೆ. ಗೃಹಲಕ್ಷ್ಮಿ ಕೊಡ್ತಾ ಇದೀವಿ, ಅದಕ್ಕೆ ಜಾಸ್ತಿ. ಗೃಹಲಕ್ಷ್ಮಿ ನಮಗೆ ಅಷ್ಟೇ ಕೊಡ್ತಾರ್ರಿ, ಎಲ್ಲರಿಗೂ ಕೊಡ್ತಾರೆ. ಅದನ್ನ ಕಟ್ ಮಾಡೋಣ ಅಂತ ಕೇಳ್ತಾರ್ರಿ ಅವರು. ಕಟ್ ಮಾಡಿ ನಮಗೆ ಫಿಕ್ಸ್ ವೇತನ ಕೊಡ್ಲಿ. ಎಲೆಕ್ಷನ್ ಮುಂಚೆ ಹೇಳಿದ್ರು ಆಶಾಗಳಿಗೆ 15,000 ಮಾಡ್ತೀವಿ ಅಂತ ಸಿದ್ದರಾಮಯ್ಯ ಸರ್ ಹೇಳಿದ್ರು. ಅವ್ರ ಮಾತನ್ನು ನುಡಿದಂತೆ ನಡೀಲಿ ಸರ್, ಸಾಕು ನಮಗೆ. ಅವರ ಸಿದ್ದರಾಮಯ್ಯ ಸರ್ ಅವ್ರು ಬರೋವರೆಗೂ ನಾವು 1 ವಾರ ಆಗಲಿ ಇಲ್ಲೇ ಇರ್ತೀವಿ, ಹೋಗಲ್ಲ. ಈಗ ಒಂದು ಗರ್ಭಿಣಿನ ನಾವು ಗುರುತಿಸ್ತೀವಿ, ಆ ಗರ್ಭಿಣಿ 9 ತಿಂಗಳ ತನಕ ನಾವು 4 ವಿಸಿಟ್ ಕೊಡ್ಬೇಕು. ಆ ವಿಸಿಟ್ ಏನಾದ್ರೂ ನಾವು 1 ವಿಸಿಟ್ ಅದು ನಾಟ್ ಅವೈಲೇಬಲ್ ಅಂತ ಮಿಸ್ ಆಗೋದು ಎಂಟ್ರಿ ಆಯ್ತಂದ್ರೆ ಅದು ಪೂರ್ತಿ ನಮಗೆ ಆ 9 ತಿಂಗಳ ಕಷ್ಟಪಟ್ಟಿರೋದು ಯಾವುದೂ ಅಮೌಂಟ್ ಇಲ್ಲ. ಅಥವಾ ಆ ಗರ್ಭಿಣಿಗೆ 6 ತಿಂಗಳಲ್ಲೋ 5 ತಿಂಗಳಲ್ಲೋ ಅಬೋಷನ್ ಆಯ್ತು ಅಂದ್ರೆ ನಮ್ಗೆ ಅಮೌಂಟ್ ಇಲ್ಲ. ನಾವು ನಿಗದಿತ ಸ್ಯಾಲ್ರಿ ಕೊಡೋದ್ರಿಂದ ಇಲ್ಲಿ ಎದ್ದೋಗಲ್ಲ ಸರ್, ಎಷ್ಟು ದಿವಸ ಆಗಲಿ. ಸರ್ ಗೃಹಲಕ್ಷ್ಮಿ ಇವಾಗ ಯಾರಿಗೆ ಕೊಡ್ತಾ ಇಲ್ಲ ಸರ್. ನಮ್ಮ ಪಕ್ಕದ ಮನೆಯಲ್ಲೇ ಇರ್ತಾರೆ, ಅಡ್ಗೆ ಮಾಡ್ಕೊಂಡು ಮಕ್ಳು ನೋಡ್ಕೊಂಡು ಮನೆಗಿದ್ದಾರೆ, ಅವ್ರು ಆರಾಮಾಗಿ ಅವರು ತಗೊಂತಿದ್ದಾರೆ. ನಾವು ಡೈಲಿ ಮನೆ ಹತ್ರ ಹೋಗಿ ಲಾರೋ ಸಮೀಕ್ಷೆ ಮಾಡ್ತೀವಿ, EC ಸರ್ವೆ ಮಾಡ್ತೀವಿ, ಇನ್ನೊಂದು ಸರ್ವೆ ಮತ್ತೊಂದು ಸರ್ವೆ ಅಂತ ಅವ್ರದೇ ಒಂದು ಗೃಹ ಆರೋಗ್ಯಕ್ಕೆ ಹೊಸದಾಗಿ ನೆಕ್ಸ್ಟ್ ಬರ್ತಾ ಇದೆ ಸರ್, ಅದ್ರದ್ದು ಸರ್ವೆ ಇದೆ. ಇದಕ್ಕಿಂತ ಮುಂಚೆ ಗ್ಯಾರಂಟಿ ಸರ್ವೆ ಅಂತ ನಮ್ಮ ಹತ್ರ ಮಾಡಿಸಿದ್ರು. ಆ ಸರ್ಕಾರದವ್ರು ಏನು ಕೊಟ್ಟರು ಸರ್ ನಮಗೆ? ಇಷ್ಟು ಕೊಡ್ತೀವಿ ಅಷ್ಟು ಕೊಡ್ತೀವಿ ಸರ್ವೆ ಮಾಡ್ಕೊಡ್ರಿ ಅಂದ್ರು. ಇದುವರೆಗೂ 1 ರೂಪಾಯಿ ನಮ್ಮ ಅಕೌಂಟಿಗೆ ಬಂದಿಲ್ಲ. ನಿಮಗೆ ಗೃಹಲಕ್ಷ್ಮಿ ಬೇಕಾ, ಸ್ಯಾಲ್ರಿ ಹೈಕ್ ಬೇಕಾ? ನಮಗೆ ಸ್ಯಾಲ್ರಿ ಬೇಕು, ಗೃಹಲಕ್ಷ್ಮಿ ಬೇಡ ಸರ್ ನಮಗೆ. ಗೃಹಲಕ್ಷ್ಮಿ ಬಸ್ ಫ್ರೀ ಲೈಫ್ ಲಾಂಗ್ ಕೊಡ್ತಾರಾ? ಅಧಿಕಾರ 5 ವರ್ಷ ಆಯ್ತವ್ರಿಗೆ ಅಷ್ಟು ದಿವಸ ಕೊಡ್ತಾರೆ. ನಮ್ಗೆ ಅವ್ರೇನಾದ್ರು ಬರ್ಕೊಡ್ತಾರೆ ನಾವು ಲೈಫ್ ಲಾಂಗ್ ಕೊಡ್ತೀವಿ ಅಂತ. ಅತ್ತೆ ಮಾವ ಇಬ್ರು ಮಕ್ಳು ಇರ್ತಾರೆ, ಅದ್ರಾಗೆ ಅತ್ತಿಗೆ ಹೋಗುತ್ತೆ ರೇಷನ್ ಕಾರ್ಡ್, ಅವ್ರದ್ದು ಎಡ್ಡೆ ಇರ್ತತಲ್ಲ, ಇನ್ನಿಬ್ರು ಮಕ್ಳಿದ್ದಾರ, ನಮ್ಗತಿ ಹೆಂಗ್ ಮತ್ತೆ ನಮಗೆ ಬರೋದು 3 ವರ್ಷ 4 ವರ್ಷ ಫಿಕ್ಸ್ 5 ಬರುತ್ತೆ. ಇನ್ಸೆಂಟಿವ್ ಇದೇ ಗುಂಡೂರವರು 2,000 ಕೊಡ್ತೀನಿ ಫಿಕ್ಸ್ ಅಂದ್ರು, ಅದನ್ನ 5,000 ಜೊತೆಗೆ ಹಾಕ್ಬೇಕಾ, ಇನ್ಸೆಂಟಿವ್ ಬೇರೆ ಕೊಡ್ಬೇಕಾಯ್ತು ಅಂತದ್ದು ಅದ್ರ ಜೊತೆಗೆ ಬರುತ್ತೆ ಅಂತ ನಮ್ಗೆ ಹೇಳ್ತಿದಾರೆ. ಎಲ್ಲವೂ ನೀವು ಹೇಳ್ಕೊಂತ ಹೋಗಿ ಈಗ ಹೇಳ್ತಾರೆ 9,000 ಕೊಡ್ತೀನಿ ಅಂದ್ರು. ಅದು 9,000 ಅಂದ್ರೆ ಗೃಹಲಕ್ಷ್ಮಿನೂ ಬಂತು, ಎಲ್ಲ ಬಂತು. ಅತ್ತಿಗೆ ಓದಿ ಮೇಕೆ ಗೃಹಲಕ್ಷ್ಮಿ ನಮಗೆ ಹೆಂಗೆ ಬರುತ್ತೆ? ಆಶೆಗಳಿಗೆ ನಾವು ಅತ್ತೆ ಸಸಿ ಹೊಡೆದಾಡಕ್ಕೆ ಬಿಡ್ಬೇಕಾ? ಫ್ರೀ ಬೇಡ, ರೇಷನ್ ಫ್ರೀ ಬೇಡ. ಅವ್ರು ದುಡ್ಡು ಕೊಟ್ರೆ ನಾವೇ ನಮ್ಮ ಶಕ್ತಿ ಮೀರಿ ದುಡಿತೀವಿ, ಅದು ಬರೋ ದುಡ್ಡಲ್ಲಿ ನಾವು ಅದನ್ನ ತಗೊಂಡು ನಾವು ತಿಂತೀವಿ. ಈಗ ಬಸ್ ಫ್ರೀ ಬಿಟ್ಟರು ಬಸ್ ಪ್ರೈಸ್ ಹೈಕ್ ಮಾಡಿದ್ದಾರೆ ಸರ್. ಹೌದು, ಜೆಂಟ್ಸಿಗೆ ಮಾಡಿದ್ದಾರೆ. ಕೆಂಪು ಬಸ್ಗಳು ಇಲ್ಲ, ನಾವು ಪ್ರೈವೇಟ್ ಬಸ್ ಅಲ್ಲೇ ಓಡಾಡಬೇಕು. ನಾವು ಪ್ರಾಥಮಿಕ ಆರೋಗ್ಯ ಕೇಂದ್ರ ಹೋಗ್ಬೇಕಂದ್ರೆ 10 ರೂಪಾಯಿ ಕೊಟ್ಟೆ ಹೋಗ್ಬೇಕು. ಎಷ್ಟೋ ಜನ ತುಂಬಾ ದೂರ ಇರುತ್ತೆ, ಒಂದು ಕಡೆಯಿಂದ ಹೋಗಿ ಬರೋದಕ್ಕೆ ಅವ್ರಿಗೆ 50 ರೂಪಾಯಿ. ಒಂದು ತಿಂಗಳಲ್ಲಿ ನಾವು PSಗೆ 20 ದಿವಸ ಓಡಾಡಿದ್ರೆ ನಮ್ದು ಅಲ್ಲೇ ದುಡ್ಡು ಕಿತ್ಕೊಳ್ಳೋದು ಸಂಬಳ ಬಂದಿರೋದಲ್ಲಿ. ಹಂಗಿದ್ದಾಗ ಇನ್ನೆಲ್ಲ ಸರ್ ಕೆಂಪು ಬಸ್ ಎಲ್ಲ ಕಡೆಗಿಲ್ಲ. ನಮ್ಮ ಕಡೆ ಅಂತೂ ಬಸ್ಸೇ ಇಲ್ಲ, ಕೆಂಪು ಬಸ್ಸು. ನಾವೆಲ್ಲ ಪ್ರೈವೇಟ್ ಅಲ್ಲೇ ಓಡಾಡ್ಬೇಕು. ಇದು ಯಾರಿಗೆ ಅನ್ವಯಿಸುತ್ತೆ? ಬಸ್ ನಿಲ್ಸಲ್ಲ. ಎಷ್ಟೋ ಸತಿ ನಾವು ಕೈಯಿಂದ ಅಡ್ಡಿ ನಿಂತ್ಕೊಂಡ್ರು ಬಸ್ ತರಬಲ್ಲ ಅಂತವ್ಕೆ ಏನ್ ಮಾಡ್ಬೇಕು? ನಾವು ದುಡ್ಡು ಕೊಟ್ಟು ಸೌಕರ್ಯ ಬಸ್ಗಳಿಗೆ ಹೋಗ್ತೀವಿ. ಇದು ಹೆಂಗ್ ಫ್ರೀ ಆಯ್ತು ಹೇಳಿ? ಅದ ಹೆಂಗ್ ಫ್ರೀ ಆಯ್ತು? ಇದನ್ನ ಕಾಯಂಬಾಗ ಕೊಡ್ತಾರಂತ ಅವ್ರನ್ನ ಆಶ್ವಾಸನೆ ಕೊಡ್ತಾರ. ಸರ್ಕಾರ 5 ವರ್ಷಕ್ಕೆ ಹೋಗತಿ, 5 ವರ್ಷ ಇಳಿತಾರೆ, ಮತ್ತೆ ಯಾರು ಬರ್ತಾರೆ ಏನೋ? ಅದೇನ್ ಕೊಡ್ತಾರ ಅವರು? ನಮ್ಗೆ ಇವ್ಯಾವು ಬೇಡ. ನಮ್ಗೆ ಅಕ್ಕಿ ದುಡ್ಡು ಕೇಂದ್ರದ್ದು ಬರುತ್ತೆ. ಈಗ ರಾಜ್ಯದ ನಮಗೆ ದುಡ್ಡು ಬರ್ತಾ ಇಲ್ಲ, ಅಕ್ಕಿನೂ ಬರ್ತಾ ಇಲ್ಲ. ನಮಗೆ ಬರ್ತಿರೋದು ಏನಪ್ಪ ಅಂದ್ರೆ ಈ ಕೇಂದ್ರದ್ದು ಬರುತ್ತೆ, ಇನ್ಸೆಂಟಿವ್ ಕೇಂದ್ರದ್ದೇ ಬರೋದು. ಫೋನಿಂದು ಈಗ 2 ದಿವಸದ ಮುಂದೆ ನಮ್ಮನ್ನು ತಗೊಂಡಿರೋದು ಸ್ವಯಂ ಸೇವಕರಾಗಿ ಅಂತೆ, ಅದು 1 ಗಂಟೆ ಕೆಲಸ ಅಂತೆ. ಆಮೇಲೆ ನಾವು 2 ಕೆಲಸಕ್ಕಂತೆ. ಆಯ್ತು ಸ್ವಾಮಿ, ನಾವು ಒಪ್ಪಿಗೆ ಅಂತೀವಿ. ಎರಡೇ ಕೆಲಸ ಕೊಡ್ಲಿ, 1 ಗಂಟೆ ಕೆಲಸ ಮಾಡಲಿ 7,000 ರೂಪಾಯಿ ಕೊಡಿ, ಕೆಲಸ ಮಾಡ್ತೀವಿ. ಆ ಕೆಲಸ ಮಾಡಲಿ. ಸರ್ವೆ ಅಂತ ಹಚ್ಚಿದ್ರೆ ನಾವು ಒಬ್ಬ ಡಾಕ್ಟ್ರು MBBS ಮಾಡ್ಬೇಕಂದ್ರೆ 6 ವರ್ಷ 7 ವರ್ಷ ಬೇಕು ಅಂಥದ್ದು. 6 ಗಂಟೆ 7 ಗಂಟೆ ನಮ್ಮನ್ನ ಟ್ರೈನಿಂಗ್ ಕರೆದು ಲೆಪ್ರೋಸಿಸ್ ಸರ್ವೆ ಮಾಡ್ಕೊಂಬರ್ರಿ, ಕ್ಷಯ ಸರ್ವೆ ಮಾಡ್ಕೊಂಬರ್ರಿ, ಕ್ಯಾನ್ಸರ್ ಸರ್ವೆ ಮಾಡ್ರಿ, ಗಂಟ್ಲು ಸರ್ವೆ ಮಾಡ್ರಿ, ಸ್ತನದ ಕ್ಯಾನ್ಸರ್ ಸರ್ವೆ ಮಾಡ್ರಿ ಅಂದ್ರೆ ನಾವೇನು MBBS ಓದಿದೀವ? ಅವಾಗ ಕೆಲ್ಸಕ್ಕೆ ಸೇರಿಸ್ಬೇಕಾರೆ 5ನೇ ಕ್ಲಾಸು 3ನೇ ಕ್ಲಾಸು 7ನೇ ಕ್ಲಾಸ್ 8ನೇ ಕ್ಲಾಸ್ ಓದ್ರ ತಗೊಂಡ್ರೆ. ಈಗ BA ಆದವ್ರು ಬರ್ತಾರೆ, ಡಿಗ್ರಿ ಆದವ್ರು ಬರ್ತಾರೆ, 15 ವರ್ಷ ಮಾಡಿ ನಮ್ಮ ನಿಲ್ಲಿಸ್ತಾರೆ ಅವ್ರ ಕೆಲಸನ. ಅದು ಹೆಂಗೆ ನಿಲ್ಲಿಸ್ತಾರೆ ನಾವು ನೋಡ್ತೀವಿ. ಇಲ್ಲ ಅವ್ರಿಗೆ ಹೇಳ್ತಾರೋ ನಾವು ಹೇಳ್ತಾರೋ ನೋಡೇ ಬಿಡೋಣ. ನಾವು ನೀವು ಒಂದೇ ಇಲಾಖೆಯಲ್ಲಿ ಕೆಲಸ ಮಾಡೋದು ಅಂತ ನಮ್ಮ ಇಲಾಖೆ ಆರೋಗ್ಯ ಇಲಾಖೆಯವರು ಅಂತಾನೆ ಕನ್ಸಿಡರೇಟ್ ಮಾಡಿಲ್ಲ ಸರ್. ಇನ್ನೂ ಸಹ ನಮ್ಮ PSCಗಳಲ್ಲಿ ಪರ್ಮನೆಂಟ್ ನೌಕರಾಗ್ಲಿ ಗುತ್ತಿಗೆ ನೌಕರಾಗ್ಲಿ ಹೇಳೋದು ನಿಮ್ಮನ್ನ ಸಮಾಜ ಸೇವೆಗೆ ಅಂತ ಸೋಷಿಯಲ್ ವರ್ಕರ್ ಅಂತ ತಗೊಂಡಿರೋದು ಅಷ್ಟೇ. ಆಶಾದಾರ ಅಂದ್ರೆ ಆಶಾದಾರ ಅಷ್ಟೇ, ಗೌರವಧನ ಇಲ್ಲ, ಪ್ರೋತ್ಸಾಹಧನದ ಅಡಿಯಲ್ಲಿ ಬಂದಿರೋರು ಅಂತಾನೆ ಇನ್ನೂ ನಮಗಿರೋದು. ಅದಕ್ಕೆ ನಮಗೆ ಗೌರವಧನ ನಿಗದಿ ಮಾಡಲೇಬೇಕು 15,000, ಅಲ್ಲಿವರೆಗೂ ನಾವು ಎದ್ದೋಗಲ್ಲ ಸರ್. ಇದೇ ನಮ್ಮ ಲಾಸ್ಟ್ ಮಾತು.